ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತು ನಾನು ಮೀನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮನೆ ಸ್ಟೈಲಲ್ಲಿ ಯಾವ ಥರ ಮಾಡ್ದೋ ಅದೇ ಥರ ಇವ್ರ ಮನೇಲೂ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ವಂಜ್ರ ಮೀನು ತಂದಿದ್ರು ಅವರು, ಅದನ್ನು ನಾನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾಕೆ ಅಂದರೆ ನಮ್ಮನೇಲಿ ಮೀನು ಸಾರು ಒಬ್ಬೊಬ್ರ ಮನೆ ಒಂದೊಂದು ಥರ ಬೇರೆ ಥರ ಮಾಡ್ತಾರಲ್ವ, ನಾವು ಹೇಗೆ ಮಾಡ್ತೀವಿ ಅಂತ ಬನ್ನಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನಿಲ್ಲಿ ಇದು ಅವರು ಆರ್ಡ್ರ್ ಮಾಡಿ ತರಿಸಿದ್ರು ಮೀನು. ಇದು ವಂಜ್ರ ಮೀನು, ದೊಡ್ಡ ಪೀಸು, ಒಂದೊಂದು ಪೀಸು ಇಷ್ಟಿಷ್ಟು ಅಗಲ ಇರ್ತಾರೆ. ಬರೀ 4 ಪೀಸು. ಇದು 1 ಕೆ ಜಿನೇ 1800 ರೂಪಾಯಿ ಕೆ ಜಿ. ಇದು 1800 ರುಪೀಸ್ ಕಿಲೋ. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿರಿ. ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಬಿಡಿಸಿ. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊ, ಮತ್ತು ಇಲ್ಲಿ ನಾನು ಧನಿಯಾ ಪುಡಿ ತಗೊಂಡಿದ್ದೀನಿ, ಮತ್ತು ಚಿಲ್ಲಿ ಪೌಡ್ರು, ಮತ್ತು ಅರಶಿನ ಪುಡಿ, ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, 1/4 ಸ್ಪೂನ್ಗಿಂತನೂ ಕಡಿಮೆ ಇದು ಮೆಂತ್ಯ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಇದು ಸಣ್ಣ ಈರುಳ್ಳಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು. ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲಿ ಸಣ್ಣ ಈರುಳ್ಳಿ ಇರಲಿಲ್ಲ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಇರಲಿಲ್ಲ ಅವ್ರ ಹತ್ರ, ಅದಕ್ಕೆ ದೊಡ್ಡ ಈರುಳ್ಳಿನೇ ತಗೊಂಡು ಇಟ್ಕೊಂಡಿದ್ದೀನಿ. ನಾನು ನೋಡಿರಿ, ಸ್ವಲ್ಪ ಒಂದು ನಿಂಬೆಹಣ್ಣು, ದೊಡ್ಡ ನಿಂಬೆಹಣ್ಣು ಗಾತ್ರ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಮೀನು ಸಾರಿಗೆ ಹುಳಿ ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೇ ಮೀನು ಸಾರಿಗೆ ಮೇಯ್ನ್ ಇರೋದೇ ಹುಳಿ ಇದ್ರೇ ತಿನ್ನೋಕ್ಕಾಗೋದು. ನೋಡಿ, ನಾನು ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಗಲಿ. ಇವಾಗ ಕಡಾಯಿ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಅಷ್ಟು ಕಡಾಯಿ ಬಿಸಿ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ತೆಂಗಿನಕಾಯಿ ಪುಡಿ ಮಾಡ್ಕೊಳ್ಳೋದ ಅಂತ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ತೆಂಗಿನಕಾಯಿ ಪೀಸ್ ಹಂಗಂಗೆ ಹಾಕಿದ್ರೆ ಅದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಅದಕ್ಕೆ ಫಸ್ಟೇ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಆಮೇಲೆ ಮಿಕ್ಸಿ ಆಡಿಸೋ ಕರೆಕ್ಟಾಗಿ ಆಗುತ್ತೆ. ನೋಡಿ, ಕಡಾಯಿ ಬಿಸಿ ಆಯಿತು. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಹಸಿ ವಾಸನೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಫಸ್ಟು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸಣ್ಣ ಈರುಳ್ಳಿ ಇದ್ದರೆ ದಯವಿಟ್ಟು ಸಣ್ಣ ಈರುಳ್ಳಿ ಯೂಸ್ ಮಾಡಿರಿ, ಇನ್ನೂ ಚೆನ್ನಾಗಿ ಬರುತ್ತೆ ಸಾಂಬಾರು ಸಣ್ಣ ಈರುಳ್ಳಿಲಿ. ಇವರು ತಂದಿಟ್ಟಿರಲಿಲ್ಲ ಸಣ್ಣ ಈರುಳ್ಳಿ, ದೊಡ್ಡದೇ ಇದ್ದದ್ದು, ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಯಾಕೆಂದರೆ ಈರುಳ್ಳಿ ವಾಸನೆ ಬರುತ್ತೆ. ಕಲ್ಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗಲೇ ನಮಗೆ ಮೀನು ಸಾರು ರುಚಿ ಕೊಡೋದು. ಇಲ್ಲಾಂದರೆ ಹಸಿ ವಾಸನೆ ಬತ್ತು ಅಂದರೆ ಈರುಳ್ಳಿ ಸಾಂಬಾರು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಫ್ರೈ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ನಿಧಾನವಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ, ಈ ಕಲರ್ ಬರಬೇಕು ಈರುಳ್ಳಿ, ಅಲ್ಲಿ ತನಕ ನಾವು ಐ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ 1 ಗೆಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಎಲ್ಲ ಪದಾರ್ಥನೂ ಇದೇ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ನಮಗೆ ಹಸಿ ವಾಸನೆ ಬರೋದಿಲ್ಲ. ಯಾಕೆ ಇದು ಮೀನು ಸಾರು. ನೋಡಿ, ಟೊಮೊಟೊನೂ ಹಾಕಿದೆ. ಇಲ್ಲಿ ಜೀರಿಗೆ, ಮೆಣಸು, ಮೆಂತ್ಯ ತೊಗೊಂಡಿದ್ದಲ್ಲ, ಅದನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ. ಮುದ್ದೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಸ್ಪೂನು ಚಿಲ್ಲಿ ಪೌಡರು ಅಂದರೆ ಮೆಣಸಿನ್ಕಾಯಿ ಪುಡಿ, 1.5 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ 1/4 ಸ್ಪೂನ್ಗಿಂತನೂ ಕಡಿಮೆ ಅರಿಶಿನ ಪುಡಿ ಕಲ್ಲರ್ಗೆ, ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ತೊಗೊಳ್ಳಿ. ಖಾರ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ನಾನು ಇಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಅದು ತಣ್ಣಗಾಯಿತು. ನಾನು ತಣ್ಣಗಾದ್ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದೇ ಕಡೆಗೆ, ನಾನು ತೊಳೆದಿಲ್ಲ ಅದನ್ನು, ಅದೇ ಕಡೆಗೆ ನಾನು ಮೀನು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಉದ್ದ ಕಟ್ ಮಾಡಿ ಫಸ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಇದಕ್ಕೆ ಮಸಾಲೆ ಹಾಕಬೇಕು. ನಮ್ಮ ಮನೇಲಿ ಇದೇ ಥರ ಸ್ಟೈಲಲ್ಲಿ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮೀನು ಸಾರ್ದು ನಾನು ಫ್ರೈ ಆಡಿಸಿಟ್ಟಿದ್ನಲ್ಲ ಮಸಾಲೆ, ಇವಾಗ ಅದನ್ನು ಅದ್ರೊಳಗಡೆ ಹಾಕಿದ್ದೀನಿ. ಅದನ್ನು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನೀರು ಸ್ವಲ್ಪನೇ ಹಾಕಿ ಸ್ವಲ್ಪ ಫಸ್ಟ್ ಈ ಮಸಾಲೆ ಕುದಿ ಆದಮೇಲೆ ಆಮೇಲೆ ಬೇಕಾದ್ರೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೋದು.
ಸ್ವಲ್ಪ ಜಾಸ್ತಿ ನೀರು ಥರನೂ ಮಾಡ್ಕೋಬಾರ್ದು, ಗಟ್ಟಿನೂ ಇರಬಾರ್ದು ಮೀನು ಸಾರು. ಅದೇ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರೋದು. ಈಗ ಹುಳಿ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಎಲ್ಲ ಕ್ಲೀನಾಗಿ ಎಲ್ಲ ರಸ ತೆಗೆದಿಟ್ಟಿದೆ. ಇವಾಗ ಒಂದಷ್ಟು ರಸ ಹಾಕಿದ್ದೀನಿ ನೋಡಿ. ಇನ್ನೂ ಇಷ್ಟು ರಸ ಉಳಿಸಿದ್ದೀನಿ. ಕಡಿಮೆ ಆದರೆ ಬೇಕಿದ್ರೆ ಹಾಕ್ಕೋಬೋದು. ಒಬ್ಬೊಬ್ಬರು ಮೀನು ಸಾರಿಗೆ ಹುಳಿ ಜಾಸ್ತಿ ಇರಬೇಕು, ಒಬ್ಬೊಬ್ಬರಿಗೆ ಕಡಿಮೆ ಇರಬೇಕು. ಅದಕ್ಕೋಸ್ಕರ ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಒಬ್ಬೊಬ್ಬರು ಮೀನು ಸಾರು ಜಾಸ್ತಿ ಉಳಿಬೇಕು ಅಂತಾರೆ, ಒಬ್ಬರು ಕಡಿಮೆ ಬೇಕು ಅಂತಾರೆ. ನೋಡಿ, ಮೀನನ್ನ ನಾನು ಓಪನ್ ಮಾಡಿ ತೋರಿಸ್ತೆ ನೋಡಿ. ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಮೀನು. 1800 ರೂಪಾಯಿ ಕಿಲೋ ಇದು ವಂಜ್ರ. ತುಂಬ ರೈಟ್ ಜಾಸ್ತಿ, ಮಟನ್ಗಿಂತನೂ ಮೀನಿಗೆ ರೈಟ್ ಜಾಸ್ತಿ. ನಾನು ಇಷ್ಟಿಷ್ಟು ದೊಡ್ಡ ಏನಕ್ಕೆ ಅಷ್ಟು ದೊಡ್ಡ ಪೀಸ್ ಹಾಕೋದು ಅಂತ ಅದನ್ನ ಎರಡೆರಡು ಮಾಡ್ತಾಯಿದ್ದೀನಿ ನೋಡಿ. ಎರಡೆರಡು ಮಾಡಿದ್ದೀನಿ ನೋಡಿ. ಇವಾಗ ಮಸಾಲೆ ಚೆನ್ನಾಗಿ ಕುದ್ದಿ ಎಣ್ಣೆ ಚೆನ್ನಾಗಿ ಮೇಲೆ ಬಂದಿದೆ. ಇವಾಗ ನಾನು ಮೀನು ಸೇರಿಸ್ತಾ ಇದ್ದೀನಿ. ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೆಳು ಮಾಡ್ಕೋತೀನಿ. ಆ ಮಸಾಲೆ ಎಲ್ಲ ಒಂದು 5 ನಿಮಿಷ ಕುದಿ ಬಂದರೆ ಸಾಕು. ಇದು 5 ನಿಮಿಷ ಕುದಿ ಬಂದರೆ ಕರೆಕ್ಟಾಗಿ ಬರುತ್ತೆ. ಜಾಸ್ತಿ ಬೇಯಿಸೋದೇನು ಬೇಡ. ಕುಕ್ಕರ್ಗಂತೂ ದಯವಿಟ್ಟು ಕುಕ್ಕರ್ಗೆ ಹಾಕಬೇಡಿ. ಮೀನು ಹೊಸ್ದಾಗಿ ಯಾರಾದರೂ ಅಡುಗೆ ಮಾಡ್ತಾ ಇರೋರಿಗೆ ಹೇಳ್ತಾಯಿದ್ದೀನಿ, ಕುಕ್ಕರ್ಗೆ ಹಾಕಿ ಮೀನು ಸಾರು ಮಾಡಬೇಡಿ. ಈ ಥರ ಕಡಾಯಲ್ಲಿ ಪಾತ್ರೆಯಲ್ಲಿ ಓಪನ್ ಮಾಡಿ ಮಾಡ್ಕೋಬೇಕು. ಮೀನೆಲ್ಲ ಒಡೆದೋದ್ರೆ ಚೆನ್ನಾಗಿ ಬರೋದಿಲ್ಲ. 5 ನಿಮಿಷಕ್ಕೆ ಮೀನು ಬೆಂದೋಗುತ್ತೆ ಬೇಗ ನೋಡಿ. ಅದನ್ನ ಮಸಾಲೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ. ಅಂದರೆ ಈ ಮೀನು ಒಡೆದೋಗೋದಿಲ್ಲ, ಬೇರೆ ಮೀನೆಲ್ಲ ಒಡೆದೋಗುತ್ತೆ, ಈ ಮೀನು ಒಡೆಯಲ್ಲ ಇದು ನೋಡಿ. ಸ್ವಲ್ಪ ಬಿಸಿಗೆ ಹಾಕಿದ ತಕ್ಷಣವೇ ನೋಡಿರಿ ಈ ಥರ ಬರುತ್ತೆ ಮೀನು. ಬೇಗ ಬೆಂದೋಗುತ್ತೆ ಬೇಗ. ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಿ. ಒಂದು 5 ನಿಮಿಷ ಮುಚ್ಚಿಟ್ಟಿದೆ, ಕುದಿ ಬಂದೈತೆ. ಈಗ ಆಫ್ ಮಾಡ್ತೀನಿ. ಇಷ್ಟೇ, 5 ನಿಮಿಷದ ಮೇಲೆ ಮಾಡಬಾರ್ದು. ಮುಚ್ಚಿಟ್ಬಿಟ್ಟು ಇದನ್ನು ಇವತ್ತು ಮಾಡಿ ನಾಳೆ ತಿಂದರೆ ಅಂತೂ ಇನ್ನೂ ಚೆನ್ನಾಗಿರ್ತದೆ ಮೀನು ಸಾರು. ಮಾಡಿದ ತಕ್ಷಣ ತಿಂದರೆ ಸ್ವಲ್ಪ ಸಪ್ಪೆ ಬರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ನೋಡಿದೆ. ಇವಾಗ ಮಾಡಿಟ್ಟಿರ್ತೀವಲ್ವ ಮೀನು ಸಾರ, ಈ ಮಾಡಿದ ತಕ್ಷಣ ತಿಂದ್ಬಿಟ್ರೆ ಅಷ್ಟು ನಮಗೆ ಟೇಸ್ಟ್ ಸಿಗೋದಿಲ್ಲ. ನೆಕ್ಸ್ಟ್ ಡೇ ತಿನ್ನಿರಿ, ಇನ್ನೂ ಚೆನ್ನಾಗಿರ್ತದೆ. ಮೀನಂತೂ ಸೂಪರಾಗಿ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿಡ್ದಿರ್ತದೆ. ಅದಕ್ಕೆ ತಂಗ್ಳು ಮೀನು ಸಾರು ತಿನ್ನಬೇಕು ಅನ್ನೋದು ನೋಡಿ. ಈ ಥರ ಬಂದಿದೆ, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಬೇಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.